ಆ ಸಮಯದಲ್ಲಿ ನಾವು ಎಚ್ಚರಾಗಿರೋದು, ಟೀ ಕುಡಿಯೋದು ಅಥವಾ ನ್ಯೂಸ್ ನೋಡೋದು, ಸೀರಿಯಲ್ ನೋಡೋದು ಈ ಥರ ಮಾಡಿ ಕಾರ್ಟಿಸಾಲ್ ಲೆವೆಲನ್ನು ಹೆಚ್ಚು ಮಾಡಿಕೊಂಡ್ರೆ ಆಗ ಇದರಲ್ಲಿ ತುಂಬ ವ್ಯತ್ಯಯ ಆಗಿ ನಿದ್ದೆ ಕ್ವಾಲಿಟಿ ಹಾಳಾಗುತ್ತೆ, ನಮ್ಮ ಮೂಡ್ ಹಾಳಾಗುತ್ತೆ, ನಮ್ಮ ಮನಸ್ಸು ಹಾಳಾಗುತ್ತೆ, ಏನೇನು ಹಾಳಾಗುತ್ತೆ ಇಲ್ಲ ಅಂತ ಹೇಳೋದು ತುಂಬ ಕಷ್ಟ. ನಿಮ್ಗೆ ಅನ್ಸುತ್ತೆ ನಾವು ಅಷ್ಟು ಆಕ್ಟಿವ್ ಆಗಿ ಫುಲ್ ಸ್ಟ್ರಾಂಗ್ ಆಗಿ ಎನರ್ಜೆಟಿಕ್ ಆಗಿದ್ರೆ ಒಳ್ಳೇದಲ್ಲ, ಅದರಿಂದ ಸಮಸ್ಯೆ ಏನು ಅಂತ. ಇಲ್ಲ, ಯಾವುದೇ ಅತಿ ಆದರೂ ಕೂಡ ಸಮಸ್ಯೆನೇ. ಇದು ನನಗೂ ಕೂಡ ತುಂಬ ಕಾಡುತ್ತೆ ಅಂತ ನನಗನ್ಸುತ್ತೆ. ನಾನು ಅದನ್ನು ಓದ್ತಾ ಇರುವಾಗ ಇದನ್ನು ಬದಲಿಸ್ಕೊಳ್ಳೇಬೇಕು ಅಂತ ನಾನು ಕೂಡ ನಿರ್ಧಾರ ಮಾಡಬೇಕಾಯ್ತು. ಈಗ ಅವರು ಹೇಳಿದಂಥ ಪರಿಹಾರಗಳ ಬಗ್ಗೆ ನೋಡೋಣ. ಇದು ತುಂಬ ಚೆನ್ನಾಗಿದೆ, ನಾವೆಲ್ಲ ಇದನ್ನು ಅಳವಡಿಸ್ಕೊಳ್ಬೇಕು, ಆ ಥರ ಇದೆ. ನಮಸ್ಕಾರ. ಸೈಕಾಲಜಿಸ್ಟ್ ಅವರು ಬರೆದ ಆರ್ಟಿಕಲ್ ಅನ್ನು ಓದ್ತಾ ಇರುವಾಗ ನನಗೆ ಆದಷ್ಟು ಬೇಗ ಇದನ್ನ ನಿಮ್ಮ ಜೊತೆಗೆ ಹಂಚ್ಕೊಳ್ಬೇಕು ಅಂತ ಅನಿಸ್ತು. ಯಾಕೆಂದ್ರೆ ಅವರು ಕಾರ್ಟಿಸಾಲ್ ಯಾಕೆ ಹೆಚ್ಚಾಗ್ತಾ ಇದೆ ಅಥವಾ ಹೆಚ್ಚಾಗುತ್ತೆ, ಅದನ್ನು ಹೇಗೆ ಕಡಿಮೆ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಬರೆದಿದ್ರು. ಇದು ಯಾಕೆ ಇಷ್ಟು ಇಂಪಾರ್ಟೆಂಟ್ ಅಂತ ನೀವು ಕೇಳ್ಬೋದು. ಇತ್ತೀಚೆಗೆ ಬರ್ತಾ ಇರುವಂತಹ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಹಿಡಿದು ದೊಡ್ಡ ದೊಡ್ಡ ಈ ಆಟೋ ಇಮ್ಯೂನ್ ಕಾಯಿಲೆನೋ, ಕ್ಯಾನ್ಸರ್ ಸಮಸ್ಯೆನೋ, ಡಯಾಬಿಟೀಸ್, ಶುಗರ್ ಅಥವಾ ನಮಗೆ ನಿದ್ರಾಹೀನತೆ, ಮೆಮೊರಿ ಪವರ್ ಲಾಸ್ ಆಗೋದು, ಸುಸ್ತಾಗೋದು, ತುಂಬಾ ನರದೌರ್ಬಲ್ಯ ಆಗೋದು, ಈ ತರ ಹಲವಾರು ಸಮಸ್ಯೆಗಳಿಗೆ ಈ ಕಾರ್ಟಿಸಾಲ್ನ ತೊಂದರೆ ಅಥವಾ ಇದು ಹೆಚ್ಚಾಗ್ತಾ ಇರೋದು, ಕಾನ್ಸ್ಟೆಂಟ್ ಆಗಿ ಇದು ಹೆಚ್ಚಾಗೇ ಇರೋದು ಇದು ಕಾರಣ ಆಗ್ತಾ ಇದೆ ಅಂತ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ಅವ್ರು ಏನನ್ನು ಹೇಳಿದ್ರು ಅದನ್ನ ಕರೆಕ್ಟಾಗಿ ನೋಡೋಣ. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಫಾಲೋ ಮಾಡಿದ್ರೆ ಖಂಡಿತ ನಮ್ಮ ಲೈಫ್ ಬದಲಾಗತ್ತೆ. ಎಷ್ಟೋ ಕಾಯಿಲೆಗಳನ್ನ ನಮ್ಮಿಂದ ಮತ್ತೆ ನಮ್ಮ ಫ್ಯಾಮಿಲಿಯಿಂದ ದೂರ ಇಡಲಿಕ್ಕೆ ಸಾಧ್ಯ ಆಗತ್ತೆ ಅಂತ. ಬಹಳಷ್ಟು ಜನರಿಗೆ ಕಾರ್ಟಿಸಾಲ್ ಅಂದ್ರೆ ಏನು ಅನ್ನೋದು ಸ್ಪಷ್ಟತೆ ಇಲ್ಲದೆ ಇರಬಹುದು. ಅದನ್ನ ಒಂದ್ 2-3 ಎಕ್ಸಾಂಪಲ್ ಇಂದ ಅರ್ಥ ಮಾಡ್ಕೊಳ್ಳೋಣ. ನೀವು ಬೆಡ್ರೂಮ್ ಅಲ್ಲಿ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಕುತ್ಕೊಂಡಿರ್ತೀರಿ. ಆಗ ಒಂದು ಹಾವು ಬರುತ್ತೆ ಬೆಡ್ರೂಮ್ ಒಳಗಡೆ. ಆಗ ನಿಮಗೆ ಆ ರಿಲ್ಯಾಕ್ಸೇಷನ್ ಹೊರಟು ಹೋಗಿ ನೀವು ಫುಲ್ ಜಾಗೃತರಾಗಿ ಮುಂದೆ ಏನ್ ಮಾಡ್ಬೇಕು, ಓಡ್ಬೇಕೋ, ಇನ್ನೇನ್ ಮಾಡ್ಬೇಕು ಅಂತ ನೋಡ್ಲಿಕ್ಕೆ ಹೊರಡ್ತೀರಿ. ಆ ಒಂದು ಶಿಫ್ಟ್ ಇದೆಯಲ್ಲ, ನಿಮ್ಮ ರಿಲ್ಯಾಕ್ಸೇಷನ್ ಮೂಡಿಂದ ಸಡನ್ ಆಗಿ ಜಾಗೃತರಾಗಿ ಏನ್ ಮಾಡ್ಬೇಕು ಅನ್ನೋದು ಹೋರಾಡ್ಲಿಕ್ಕೆ ತಯಾರಾಗ್ತಿರಲ್ಲ, ಇದಕ್ಕೆ ಕಾರ್ಟಿಸಾಲ್ ಕಾರಣ. ನೀವು ನಡ್ಕೊಂಡು ಹೋಗ್ತಿರುವಾಗ ಒಂದು ಆಕ್ಸಿಡೆಂಟ್ ಆಗೋದನ್ನ ನೋಡ್ತೀರಿ. ಆಕ್ಸಿಡೆಂಟ್ ಆಗಿದ್ದು ನೋಡಿ ಅವರಿಗೆಲ್ಲ ಯಾರಿಗೆ ತೊಂದರೆ ಆಗಿದೆಯೋ ಅವ್ರನ್ನೆಲ್ಲ ತಗೊಂಡು ಹೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಅವರಿಗೆಲ್ಲ ಟ್ರೀಟ್ಮೆಂಟ್ ಕೊಟ್ಟು ಎಲ್ಲ ಮಾಡ್ತೀರಿ. ಆ ಒಂದು ಎನರ್ಜಿ, ಆ ಒಂದು ಆ ಕ್ಷಣಕ್ಕೆ ನಿಮಗೆ ಆ ಶಕ್ತಿ ಎಲ್ಲಿಂದ ಬಂತು? ಇದಕ್ಕೆ ಕಾರ್ಟಿಸಾಲ್ ಕಾರಣ. ಇದು ನಮಗೆ ಬೇಕು. ಇಂಥ ಸಂದರ್ಭಗಳಲ್ಲಿ ನಮ್ಮನ್ನ ಜಾಗೃತರಾಗಿಡ್ಲಿಕ್ಕೆ ಹಾವು ಬಂದಿದೆ ಅಂತ ಆದಾಗ ಮತ್ತು ರಿಲ್ಯಾಕ್ಸ್ ಆಗಿರೋದ್ರ ಬದಲು ನಾವು ಏನ್ ಮಾಡ್ಬೇಕು ಅಂತ ನೋಡ್ಲಿಕ್ಕೆ ಹೊರಡ್ಲಿಕ್ಕೆ, ಆ ಕ್ಷಣಕ್ಕೆ ಧೈರ್ಯ ಕೊಡ್ಲಿಕ್ಕೆ, ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾದಾಗ ನನಗೇನ್ ಸಂಬಂಧ ಇಲ್ಲ ಅಂತ ರಿಲ್ಯಾಕ್ಸ್ ಆಗಿರೋದ್ರ ಬದಲು ಈ ಕ್ಷಣಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ, ಆ ಒಂದು ಎನರ್ಜಿಯನ್ನ ಕೊಡ್ಲಿಕ್ಕೆ ಕಾರ್ಟಿಸಾಲ್ ಹಾರ್ಮೋನ್ ಬೇಕು. ಸೊ ಇದು ಅತ್ಯಂತ ಅವಶ್ಯಕ. ಆದ್ರೆ ಅನ್ಫಾರ್ಚುನೇಟ್ಲಿ ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ, ಹಿಂದೆಲ್ಲ ಈ ತರದ ಸಮಸ್ಯೆ ಆದಾಗ ಕಾರ್ಟಿಸಾಲ್ ಹಾರ್ಮೋನ್ ಒಂದ್ಸಲ ಹೆಚ್ಚಾಗ್ತಿತ್ತು, ಆಮೇಲೆ ಎಲ್ಲ ಸರಿ ಆದ ನಂತರ ಆಗ ಆಟೋಮೆಟಿಕಲಿ ಅದು ಕಡಿಮೆ ಆಗಿ ದೇಹ ಮತ್ತೆ ಮೊದಲ ಸ್ಥಿತಿಗೆ ಬರ್ತಿತ್ತು. ಆದ್ರೆ ಇತ್ತೀಚೆಗೆ ತುಂಬಾ ದೊಡ್ಡ ಸಮಸ್ಯೆ ಏನಾಗ್ತಿದೆ ಅಂತಂದ್ರೆ, ಬಹಳಷ್ಟು ಜನರಲ್ಲಿ ಇದು ತುಂಬಾ ಹೆಚ್ಚಾಗೇ ಇರ್ತದೆ. ಅದರಿಂದ ತುಂಬಾ ಸಮಸ್ಯೆಗಳಾಗ್ತಾ ಇವೆ. ನಿಮ್ಗೆ ಅನ್ಸುತ್ತೆ ನಾವು ಅಷ್ಟು ಆಕ್ಟಿವ್ ಆಗಿ ಫುಲ್ ಸ್ಟ್ರಾಂಗ್ ಆಗಿ ಎನರ್ಜೆಟಿಕ್ ಆಗಿದ್ರೆ ಒಳ್ಳೇದಲ್ಲ, ಅದರಿಂದ ಸಮಸ್ಯೆ ಏನು ಅಂತ. ಇಲ್ಲ, ಯಾವುದೇ ಅತಿ ಆದ್ರೂ ಕೂಡ ಸಮಸ್ಯೆನೆ. ಯಾಕೆಂದ್ರೆ ಕಾರ್ಟಿಸಾಲ್ ಹೆಚ್ಚಾದ್ರೆ ವೇಟ್ ಗೇನ್ ಆಗುತ್ತೆ. ಯಾಕೆಂದ್ರೆ ಅದು ನಮ್ಗೆ ಆ ಕ್ಷಣಕ್ಕೆ ಎನರ್ಜಿಯನ್ನು ಕೊಡ್ಲಿಕ್ಕೆ ಗ್ಲೂಕೋನಿಯೋಜೆನೆಸಿಸ್ ಆಗಿರುತ್ತೆ. ಅಂದ್ರೆ ನಮ್ಮ ದೇಹದಲ್ಲಿ ಚೆನ್ನಾಗಿ ಗ್ಲೂಕೋಸಿನ ಬಿಡುಗಡೆ ಆಗಿರುತ್ತೆ. ಯಾಕೆಂದ್ರೆ ನಮ್ಮ ಮೆದುಳಿಗೆ, ಮಾಂಸಖಂಡಗಳಿಗೆ ಆ ಕ್ಷಣಕ್ಕೆ ಎನರ್ಜಿ ಬೇಕಲ್ಲ, ಹಾಗಾಗಿ. ಮತ್ತೆ ಇನ್ಸುಲಿನ್ ಅನ್ನ ದೇಹ ಸ್ವಲ್ಪ, ಅದು ಕಾರ್ಟಿಸಾಲ್ ಆ ಕೆಲಸ ಮಾಡುತ್ತೆ, ಇನ್ಸುಲಿನ್ ಅನ್ನ ಸಪ್ರೆಸ್ ಮಾಡುತ್ತೆ. ಯಾಕೆಂದ್ರೆ ಬಿಡುಗಡೆ ಆಗಿರುವಂತಹ ಗ್ಲೂಕೋಸ್ ಹಾಗೆ ಇರಬೇಕಲ್ಲ, ಹಾಗಾಗಿ ಇನ್ಸುಲಿನ್ ಆಕ್ಟಿವಿಟಿಯನ್ನು ಕಡಿಮೆ ಮಾಡುತ್ತೆ. ಆದ್ರೆ ಇದೇ ತರ ಕಂಟಿನ್ಯೂ ಆಗ್ತಾ ಹೋದ್ರೆ ಆಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಡೆವಲಪ್ ಆಗುತ್ತೆ. ಅದರಿಂದ ಬೊಜ್ಜು ಬರುತ್ತೆ, ಡಯಾಬಿಟಿಸ್ ಬರುತ್ತೆ, ಈ ತರ ಸಮಸ್ಯೆಗಳಾಗ್ತವೆ. ಮತ್ತೆ ಈ ಹಾರ್ಮೋನ್ ಹೆಚ್ಚೆಚ್ಚು ಇರುವ ಕಾರಣದಿಂದಾಗಿ, ಇದು ಸ್ಟಿರಾಯ್ಡ್ ಹಾರ್ಮೋನ್ ಅಲ್ವಾ, ಹಾಗಾಗಿ ನಮ್ಮ ಇಮ್ಯುನಿಟಿ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಚಿಕ್ಕದಕ್ಕೂ ನಮಗೆ ಸಮಸ್ಯೆಗಳಾಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಮತ್ತೆ ಇದರಿಂದ ಹಾರ್ಟ್ ಪ್ರಾಬ್ಲಮ್ಸ್ ಸುಲಭವಾಗಿ ಆಗುತ್ತೆ ಅಂತ ಹೇಳ್ತಾರೆ. ಮೂಡ್ ಸ್ವಿಂಗ್ಸ್ ಆಗೋದು, ಆಂಗ್ಸೈಟಿ ಆಗೋದು, ಡಿಪ್ರೆಷನ್ ಆಗೋದು, ಈ ತರ ಸಮಸ್ಯೆಗಳು ಬರ್ತವೆ ಅಂತ. ಇವು ಸ್ವಲ್ಪ ಪ್ರಾರಂಭದ ಹಂತಲ್ಲಾಗುವಂಥದ್ದು. ಹೀಗೆ ಮುಂದುವರೆದ್ರೆ ಮುಂದೆ ಬೇರೆ ಸಮಸ್ಯೆಗಳಿಗೆ ಇದು ಕಾರಣ ಆಗುತ್ತೆ. ಫಿಸಿಕಲ್ ಪ್ರಾಬ್ಲಮ್ಸು ಆಗುತ್ತೆ, ಮೆಂಟಲ್ ಪ್ರಾಬ್ಲಮ್ಸು ಆಗುತ್ತೆ. ಹಾಗಾಗಿ ಕಾರ್ಟಿಸಾಲ್ ಎರ್ರಾಬಿರ್ರಿ ಹೆಚ್ಚಾಗೋದು ಅಥವಾ ಹೆಚ್ಚಾಗಿ ಹಾಗೆ ಇರೋದು ಇದು ಆಗದಿರೋ ತರ ನಾವು ನೋಡ್ಕೊಳ್ಬೇಕು. ಮತ್ತೆ ಇನ್ನೊಂದೇನು ಅಂತಂದ್ರೆ, ಪದೇ ಅದು ಹೆಚ್ಚಾಗ್ತಾ ಇರೋದು ಇದು ಕೂಡ ಆಗ್ಬಾರ್ದು. ಹಾಗಾದ್ರೆ ಇದಕ್ಕೆ ಕಾರಣಗಳೇನೇನು ಅಂತ ಅವ್ರು ಹೇಳ್ತಾ ಇದ್ದಾರೆ, ಅದನ್ನ ನಾನು ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. ಮೊದಲನೇದಾಗಿ ಅತಿಯಾಗಿ ಟೀ, ಕಾಫಿ ಕುಡಿಯೋದು. ಆ ತರ ಕುಡಿದು ನಾವು ನಮ್ಮ ಅಲರ್ಟ್ನೆಸ್ ಅನ್ನ ಫೋರ್ಸ್ಫುಲಿ ತಂದ್ಕೊಳ್ಳೋದು ಇದು ಆಗ್ಬಾರ್ದು ಅಂತ. ಅಂದ್ರೆ ದಿನಕ್ಕೆ 1 ಸಾರಿಯೋ 2 ಸಾರಿಯೋ ನಡೀತದೆ, ತೊಂದರೆ ಇಲ್ಲ. ಆದ್ರೆ ಈಗ ರಾತ್ರಿ ನಾನು ಕೆಲಸ ಮಾಡಬೇಕು ಅಥವಾ ಸ್ಟಡಿ ಮಾಡಬೇಕು, ಹಾಗಾಗಿ ನಾನು ಟೀ ಕುಡಿದು ಫ್ರೆಶ್ ಆಗ್ತೇನೆ, ಈ ತರ ಫೋರ್ಸ್ಫುಲಿ ಫ್ರೆಶ್ ಆಗೋದಿದೆಯಲ್ಲ, ಇದರಿಂದ ತೊಂದರೆ ಆಗತ್ತೆ. ಎರಡನೇದು ಪದೇ ಮಲ್ಟಿ ಟಾಸ್ಕಿಂಗ್ ಮಾಡೋದು. ಎಲ್ಲೋ ಅಪರೂಪಕ್ಕೊಂದ್ಸಲ ಅರ್ಜೆಂಟ್ ಇದ್ದಾಗ ಓಕೆ, ಆದ್ರೆ ನಾವು ಎಷ್ಟೋ ಬಾರಿ ಆ ಕೆಲಸ ಈ ಕೆಲಸ ಅದ್ರ ಜೊತೆಗೆ ಎಲ್ಲ ಕೆಲಸಗಳ ಮಧ್ಯದಲ್ಲಿ ಮೊಬೈಲ್ ಮೆಸೇಜಸ್ ಅನ್ನು ನೋಡೋದು, ಈ ತರ ಮಾಡ್ತಾ ಇದ್ರೆ ಆಗ ಆ ಮಲ್ಟಿ ಟಾಸ್ಕಿಂಗ್ ನಮ್ಗೆ ತೊಂದರೆ ಕೊಡುತ್ತೆ. ನಾನು ಹಲವಾರು ಬಾರಿ ಹೇಳಿದ್ದೇನೆ, ಮಲ್ಟಿ ಟಾಸ್ಕಿಂಗ್ ಕಿಲ್ಸ್ ದ ಬ್ರೈನ್ ಅಂತ. ಹಾಗಾಗಿ ಇದನ್ನ ನಾವು ಅವಾಯ್ಡ್ ಮಾಡಬೇಕು. ಮತ್ತೆ ಈ ಕಾರಣದಿಂದ ಕಾರ್ಟಿಸಾಲ್ ಹೆಚ್ಚಾಗಿರುತ್ತೆ.
ಮೂರನೇದು ಮೊಬೈಲ್ ಸ್ಕ್ರೋಲ್ ಮಾಡ್ತಾ ಇರೋದು, ಅಂದ್ರೆ ಏನು ರೀಲ್ಸ್ ಅನ್ನು ನೋಡ್ತಾ ನೋಡ್ತಾ ಹೋಗೋದು, ಅದು ಪ್ರೆಷರ್ ಆಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ನೆಗೆಟಿವ್ ನ್ಯೂಸ್, ಅದು ಸೋಷಿಯಲ್ ಮೀಡಿಯಾದಿಂದ ಇರಲಿ ಅಥವಾ ಯಾವುದೋ ನ್ಯೂಸ್ ಚಾನಲ್ನಿಂದನೋ ಇನ್ಯಾವುದೋ ಕಾರಣದಿಂದ ನಮಗೆ ಬೇಜಾರಾಗುವಂಥದ್ದು, ಅಯ್ಯೋ ಹಿಂಗಾಗೋಯ್ತಾ, ಹೀಗಾಯ್ತಾ, ಅಥವಾ ಹೀಗಾಗಬಾರ್ದಿತ್ತು, ಹೀಗಾಗ್ಬಿಟ್ರೆ, ಈ ತರದ ವಿಷಯಗಳು ನಮ್ಗೆ ಏನು ಪದೇ ಪದೇ ಸಿಗ್ತಾ ಇದೆಯಲ್ಲ, ಅದು ನಮಗೆ ತೊಂದರೆ ಕೊಡುತ್ತೆ. ಅದರಲ್ಲೂ ಈ ಸಾಮಾನ್ಯವಾಗಿ ವಾಟ್ಸಪ್ಗಳಲ್ಲಿ ಒಂದಲ್ಲ ಒಂದು ಗ್ರೂಪಲ್ಲಿ ಶಾಕಿಂಗ್ ನ್ಯೂಸ್, ಬ್ರೇಕಿಂಗ್ ನ್ಯೂಸ್ ಅಂತ ಬರ್ತಾ ಇರುತ್ತಲ್ಲ, ಆ ಒಂದು ಇನ್ಪುಟ್ ನಮ್ಗೆ ತೊಂದರೆ ಕೊಡುತ್ತೆ. ನಾಲ್ಕನೇದು ನಿದ್ದೆ ಏನು ಸರಿಯಾಗಿ ಮಾಡದೇ ಇರೋದು. ಅಂದ್ರೆ ದಿನಕ್ಕೊಂದು 7-8 ತಾಸು ನಿದ್ರೆ ಬೇಕು, ಅಥವಾ ಕೆಲವೊಬ್ಬರಿಗೆ ಓಕೆ 6ರಿಂದ 7 ತಾಸು ನಿದ್ದೆ ಸಾಕು ಅಂತಾದ್ರೂ ಅಷ್ಟು ಕೂಡ ನಿದ್ದೆ ಮಾಡದೇ ಇರೋದು, ರಾತ್ರಿ ಲೇಟಾಗಿ ಮಲ್ಕೊಳ್ಳೋದು, ಬೆಳಿಗ್ಗೆ ಅನಿವಾರ್ಯವಾಗಿ ಬೇಗ ಏಳಬೇಕು, ಈ ತರ ಮಾಡೋದ್ರಿಂದ ತೊಂದರೆ ಆಗುತ್ತೆ. ಇಷ್ಟೇ ಅಲ್ಲ, ಆಕ್ಚುಲಿ ಈ ಕಾರ್ಟಿಸಾಲ್ ಹಾರ್ಮೋನ್ ಇದೆಯಲ್ಲ, ಅದು ಸರ್ಕ್ಯಾಡಿಯನ್ ರಿದಮ್ ಅನ್ನು ರೆಗ್ಯುಲೇಟ್ ಮಾಡುತ್ತೆ. ಅಂದ್ರೆ ಸರ್ಕ್ಯಾಡಿಯನ್ ರಿದಮ್ ಅಂದ್ರೆ ನಮ್ಮ ಒಳಗಡೆ ಇರುವಂತಹ ಒಂದು ಗಡಿಯಾರ ಅಂತ ಅನ್ಕೊಳ್ಳಿ. ಆ ಗಡಿಯಾರ ರೆಗ್ಯುಲೇಟ್ ಮಾಡುತ್ತೆ. ನಾವು ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರೆ ಕಾರ್ಟಿಸಾಲ್ ಹಾರ್ಮೋನ್ ಹಾಳಾಗುತ್ತೆ. ಇದು ಹಾಳಾದ್ರೆ ಮತ್ತೆ ಆ ಗಡಿಯಾರನ ಹಾಳು ಮಾಡುತ್ತೆ. ಒಂದು ಸಿಂಪಲ್ ಉದಾಹರಣೆಯನ್ನು ಕೊಡಬೇಕು ಅಂತಂದ್ರೆ, ಈ ಹೊರಗಡೆ ಕತ್ತಲಾಯ್ತು, ಆಗ ನಾವು ಮಲಗಿ ನಿದ್ದೆ ಮಾಡಬೇಕು. ಹೊರಗಡೆ ಬೆಳಕಾಯ್ತು, ಆಗ ನಾವು ಏಳಬೇಕು. ಈ ತರ ಹೊರಗಡೆಯ ಗಡಿಯಾರಕ್ಕೂ ಒಳಗಡೆ ಇರುವ ಗಡಿಯಾರಕ್ಕೂ ಆ ಒಂದು ಏನಂತಾರೆ ಹೊಂದಾಣಿಕೆ ಇದ್ರೆ, ಆಗ ಸರ್ಕ್ಯಾಡಿಯನ್ ರಿದಮ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ, ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಅದರಲ್ಲಿ ವ್ಯತ್ಯಾಸ ಆದಾಗ ಖಂಡಿತವಾಗಿ ದೇಹದಲ್ಲಿ ತುಂಬಾ ಸಮಸ್ಯೆಗಳಾಗ್ತವೆ. ಅದು ಆಗಬಾರ್ದು ಅಂತ ಮತ್ತೆ ಒತ್ತಿ ಇವತ್ತಿನ ಮಾಡರ್ನ್ ಸೈನ್ಸ್ ಹೇಳುತ್ತೆ. ಹಾಗಾಗಿ ಕಾರ್ಟಿಸಾಲ್ ಹಾರ್ಮೋನ್ ಸರಿಯಾದಕ್ಕೆ ರೆಗ್ಯುಲೇಟೆಡ್ ಆಗಿರಬೇಕು ಅಂತಾದ್ರೆ, ಆಗ ನಾವು ಈ ಒಂದು ಗಡಿಯಾರಕ್ಕೆ ಬೆಲೆಯನ್ನ ಕೊಡಬೇಕು. ರಾತ್ರಿ ಲೇಟಾಗಿ ಮಲ್ಕೊಳ್ಳೋದು, ಬೆಳಿಗ್ಗೆ ಲೇಟಾಗಿ ಹೇಳೋದು, ಈ ತರ ಮಾಡೋದು ಕೂಡ ತಪ್ಪು. ಈ ನಿದ್ದೆಗೆಡೋದಂತೂ ತುಂಬಾ ತಪ್ಪು. ಯಾಕೆ ಅಂದ್ರೆ, ನಾವು ಬೆಳಿಗ್ಗೆ ಏಳುವ ಸಮಯ ಇರ್ತಲ್ಲ, ಸೂರ್ಯೋದಯ ಹಾಗೆ ಏಳುವ ಸಮಯದಲ್ಲಿ ಕಾರ್ಟಿಸಾಲ್ ಲೆವೆಲ್ ತುಂಬಾ ಚೆನ್ನಾಗಿ ಹೆಚ್ಚಾಗಿರುತ್ತೆ ನಮ್ಮ ದೇಹದಲ್ಲಿ. ಯಾಕೆಂದ್ರೆ ನಾವು ಹೇಳಬೇಕಲ್ಲ, ಜಾಗೃತರಾಗಬೇಕಲ್ಲ. ಆಗ ತುಂಬಾ ಪೀಕಲ್ಲಿ ಇರುವಂತದ್ದು ದಿನ ಕಳೆದ ಹಾಗೆ ಕಡಿಮೆ ಆಗ್ತಾ ರಾತ್ರಿಗೆ ಬರುವಷ್ಟೊತ್ತಿಗೆ ತುಂಬಾ ಕಡಿಮೆ ಆಗಿರುತ್ತೆ ಕಾರ್ಟಿಸಾಲ್ ಲೆವೆಲ್. ಆ ಸಮಯದಲ್ಲಿ ನಾವು ಎಚ್ಚರ ಆಗಿರೋದು, ಟೀ ಕುಡಿಯೋದು ಅಥವಾ ನ್ಯೂಸ್ ನೋಡೋದು, ಸೀರಿಯಲ್ ನೋಡೋದು, ಈ ತರ ಮಾಡಿ ಕಾರ್ಟಿಸಾಲ್ ಲೆವೆಲ್ ಅನ್ನು ಹೆಚ್ಚು ಮಾಡಿಕೊಂಡ್ರೆ, ಆಗ ಇದರಲ್ಲಿ ತುಂಬಾ ವ್ಯತ್ಯಯ ಆಗಿ ನಿದ್ದೆ ಕ್ವಾಲಿಟಿ ಹಾಳಾಗುತ್ತೆ, ನಮ್ಮ ಮೂಡ್ ಹಾಳಾಗುತ್ತೆ, ನಮ್ಮ ಮನಸ್ಸು ಹಾಳಾಗುತ್ತೆ, ಏನೇನು ಹಾಳಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ತುಂಬಾ ಕಷ್ಟ. ಹಾಗಾಗಿ ನಾವು ಅದು ಹಗಲಿನಲ್ಲಿ ಪೀಕಾಗಿತ್ತು ಅಥವಾ ಬೆಳಿಗ್ಗೆ ಏಳುವಾಗ ಪೀಕಲ್ಲಿದ್ದು ರಾತ್ರಿ ಏನು ಪೂರ್ತಿ ಡೌನ್ ಆಗುತ್ತಲ್ಲ, ಆ ಒಂದು ರೀತಿಯಲ್ಲೇ ಇರ್ಲಿಕ್ಕೆ ನಾವು ಬಿಡಬೇಕು. ಏನೋ ಎಮರ್ಜೆನ್ಸಿ ಕಂಡೀಷನ್ ನಲ್ಲಿ ಯಾರಿಗೋ ಏನೋ ತೊಂದರೆ ಆಗ್ಬಿಡ್ತು ಮನೆಯಲ್ಲಿ, ಆಗ ಸಂಜೆ ಆಗಿದೆ, ರಾತ್ರಿ ಆಗಿದೆ, ಆಗ ಅದು ಒಂದ್ಸಲ ಪೀಕ್ ಆಯ್ತು ಅಂದ್ರೆ ಲೆವೆಲ್ ಜಾಸ್ತಿ ಆಯ್ತು, ಪರವಾಗಿಲ್ಲ, ಅದು ಆಗ್ಲೇಬೇಕು. ಯಾಕೆಂದ್ರೆ ನಾವು ಅಟೆಂಟಿವ್ ಆಗಿ ಆ ಕೆಲಸ ಮಾಡ್ಬೇಕಲ್ಲ. ಆದ್ರೆ ಪ್ರತಿ ಬಾರಿ ಪದೇ ಈ ತರ ಆಗ್ತಾ ಹೋದ್ರೆ ಖಂಡಿತ ಸಮಸ್ಯೆ ಆಗುತ್ತೆ. 5ನೇ ಕಾರಣ ಅವ್ರು ಕೊಡ್ತಾ ಇರೋದು ಇಡೀ ದಿನ ಕುಳಿತುಕೊಂಡಿರೋದು. ಉದಾಹರಣೆಗೆ ನಾನೇ ಆರಾಮಾಗಿ ಕುಳಿತುಕೊಂಡು ಪೇಷಂಟ್ಸ್ ನೋಡ್ತಾ ಇರ್ತೇನೆ ಇಡೀ ದಿವಸ. ಸೊ ಈ ತರ ಇಡೀ ದಿನ ಕುಳಿತುಕೊಂಡು ಕೆಲಸ ಮಾಡಿ ಎಕ್ಸರ್ಸೈಸ್ ಇಲ್ಲದೆ ಇದ್ರೆ ಅದರಿಂದ ಕೂಡ ಆ ಹಾರ್ಮೋನಲ್ ವ್ಯತ್ಯಾಸ ಆಗುತ್ತೆ, ಸಮಸ್ಯೆ ಆಗುತ್ತೆ ಅಂತ ಅವ್ರು ಹೇಳ್ತಾರೆ. ಯಾಕೆಂದ್ರೆ ಪೋಸ್ಚರ್ ಸರಿ ಇಲ್ಲದೆ ಹೋದ್ರೆ, ಹೇಗೆ ಕುಳಿತುಕೊಂಡಿರ್ತೇನೆ ಅಂತ ಆದ್ರೆ ಆ ಪೋಸ್ಚರ್ ತಪ್ಪಿರುವ ಕಾರಣದಿಂದ ಸಮಸ್ಯೆ ಆಗುತ್ತೆ. ಬಾಡಿ ಒಂಥರ ರಿಲ್ಯಾಕ್ಸ್ಡ್ ಫೀಲಿಂಗ್ ಅಲ್ಲಿ ಇರೋದಿಲ್ಲ. ನಾವು ಪೋಸ್ಚರ್ ಸರಿಯಾಗಿ ಇಟ್ಕೊಂಡು ನೇರವಾಗಿ ಕುಳಿತುಕೊಂಡು ಚೆನ್ನಾಗಿದ್ರೆ ಆಗ ಚೆನ್ನಾಗಿರುತ್ತೆ ಅಂತ ಅವ್ರು ಹೇಳ್ತಾರೆ. ಇನ್ನು 6ನೇ ಕಾರಣ ಅವ್ರು ಹೇಳೋದು, ಇಡೀ ದಿನ ರೆಸ್ಟ್ಲೆಸ್ ಆಗಿ ಕೆಲಸ ಮಾಡೋದು. ಬೆಳಿಗ್ಗೆಯಿಂದ ರಾತ್ರಿವರೆಗೆ ಯಂತ್ರ ತರ ದುಡಿತಾ ಇದ್ರೆ ಅದರಿಂದ ಸಮಸ್ಯೆ ಆಗುತ್ತೆ ಅಂತ. ತುಂಬಾ ಜನ ಈ ತರ ತಪ್ಪು ಮಾಡ್ತಾರೆ. ತಾನು ಸಕ್ಸಸ್ ಪಡಿಬೇಕು, ಅಚೀವ್ ಮಾಡ್ಲೇಬೇಕು, ಗೋಲ್ ರೀಚ್ ಆಗ್ಲೇಬೇಕು ಅಂತ ಹಠಕ್ಕೆ ಬಿದ್ದು ಹಾಗೆ ಮಾಡ್ತಾರೆ. ಅದನ್ನ ಸ್ಮಾರ್ಟ್ ವೇದಲ್ಲಿ ಮಾಡಿದ್ರೆ ತಪ್ಪಿಲ್ಲ, ಎಸ್, ಗೋಲ್ ರೀಚ್ ಆಗ್ಲೇಬೇಕು. 7ನೆಯ ಕಾರಣ ಪ್ರೋಕ್ರಾಸ್ಟಿನೇಷನ್ ಮಾಡೋದು, ಅಂದ್ರೆ ವಿಷಯಗಳನ್ನು ಮುಂದಾಕೋದು, ಕೆಲಸವನ್ನು ಮುಂದಾಕೋದು. ಈಗಲೇ ಮಾಡೋದು ಬಿಟ್ಟು ಆಮೇಲೆ ಮಾಡೋಣ, ನಾಳೆ ಮಾಡೋಣ, ಈ ತರ ಮಾಡೋದು. ಈ ತರ ಮಾಡೋದ್ರಿಂದ ಆಗೇನಾಗುತ್ತೆ ಅಂತಂದ್ರೆ ಮೆದುಳಲ್ಲಿ, ಓಹೋ ಇದೊಂದು ಹೊರೆ ನನ್ನ ಮೇಲೆ ಇದೆ, ಇದನ್ನ ಮಾಡ್ಬೇಕಿದೆ, ಇದೆ ಬಾಕಿ ಇದೆ ಅಂತ ಅದು ಹೊಡಿತಾ ಇರುತ್ತೆ. ರಿಲ್ಯಾಕ್ಸ್ಡ್ ಫೀಲಿಂಗ್ ಇರೋದಿಲ್ಲ. ಇದು ನನಗೂ ಕೂಡ ತುಂಬಾ ಕಾಡುತ್ತೆ ಅಂತ ನನಗನ್ಸುತ್ತೆ. ನಾನು ಅದನ್ನು ಓದ್ತಾ ಇರುವಾಗ ಎಸ್, ಇದನ್ನು ಬದಲಿಸ್ಕೊಳ್ಳೇಬೇಕು ಅಂತ ನಾನು ಕೂಡ ನಿರ್ಧಾರ ಮಾಡ್ಬೇಕಾಯ್ತು. ಯಾಕೆಂದ್ರೆ ಎಷ್ಟು ಬಾರಿ ಹಾಗಾಗುತ್ತೆ, 8, 10, 15 ಜನ ಫೋನ್ ಮಾಡಿದ್ದಾರೆ ಅಂತ ಲಿಸ್ಟ್ ಬರೆದು ಕೊಡ್ತಾರೆ ಪೇಷಂಟ್ಸ್, ನನಗೆ ತೋರಿಸ್ಕೊಂಡಿರುವಂತ ಪೇಷಂಟ್ಸ್. ಅವ್ರಿಗೆ ನಾನು ರಿಪ್ಲೈ ಮಾಡಬೇಕು, ಅವ್ರ ಸಮಸ್ಯೆಯನ್ನ ನೋಡ್ಬೇಕಲ್ಲ. ಆದ್ರೆ ಹಲವಾರು ಕಾರಣಗಳಿಂದ ಅಂದ್ರೆ ಸಮಯ ಸಿಗದೇನೆ ಆಗೋದಿಲ್ಲ. ಆ ತರ ಆಗದೆ ಇದ್ದಾಗ ಅವ್ರೆಲ್ಲರೂ ನನ್ನ ತಲೆ ಮೇಲೆ ಕುತ್ಕೊಂಡಿದ್ದಾರೆ ಅನ್ನೋ ಫೀಲಿಂಗ್ ಇರುತ್ತೆ. ಸೊ ಇದು ನಮಗೆ ತೊಂದರೆ ಕೊಡುತ್ತೆ. ಹಾಗಾಗಿ ಅದಕ್ಕೊಂದು ಸಿಸ್ಟಮ್ಯಾಟಿಕ್ ಪ್ಲಾನ್ ಮಾಡ್ಕೊಂಡು ಈ ಸಮಯದಲ್ಲಿ ನಾನು ಇದಕ್ಕೆ ಅಂತಾನೆ ಮೀಸಲಿಡಬೇಕು, ಈ ತರ ಪ್ಲಾನ್ ಮಾಡ್ಕೊಂಡ್ರೆ ಆಗಾಗತ್ತೆ. ಅಥವಾ ಅನಾವಶ್ಯಕ ಕಾರಣಗಳಿಂದಾಗಿ ನಾವು ಕೆಲಸವನ್ನು ಯಾವುದೇ ಕಾರಣಕ್ಕೂ ಮುಂದೆ ಹಾಕಬಾರ್ದು. ಆಯಾ ಸಮಯದಲ್ಲಿ ನಾವು ಮುಗಿಸ್ತಾ ಹೋದ್ರೆ ಮನಸ್ಸು ಕೂಲಾಗಿ ಆರಾಮಾಗಿ ಖುಷಿಯಿಂದ ಇರುತ್ತೆ, ಕೆಲಸ ಹೊರೆಯಾಗೋದಿಲ್ಲ, ಈ ತರ ಸಮಸ್ಯೆ ಆಗಲ್ಲ. 8ನೇ ಕಾರಣ ಅವ್ರು ಹೇಳ್ತಾರೆ, ನೀವು ಇಲ್ಲ ಆಗಲ್ಲ ಅಂತ ಹೇಳೋದನ್ನ ಕಲೀರಿ ಅಂತ. ಇದನ್ನು ಕೂಡ ನಾನು ತಿದ್ಕೊಳ್ಬೇಕಿದೆ. ಬಹಳಷ್ಟು ಬಾರಿ ಅವ್ರು ಕೇಳಿದ್ರಲ್ಲ, ಆಯ್ತು ಓಕೆ ಅಂತ ಒಪ್ಕೊಂಡ್ ಬಿಡ್ತೇನೆ. ಆದ್ರೆ ಸಮಯದ ಅಭಾವದ ಕಾರಣದಿಂದಾಗಿ ತುಂಬಾ ಕಷ್ಟ ಆಗುತ್ತೆ. ಒಪ್ಕೊಂಡಿದ್ದಕ್ಕೆ ಅದನ್ನು ಮುಗಿಸ್ಬೇಕಾಗತ್ತೆ. ನಾವು ತುಂಬಾ ಜನ ಈ ತಪ್ಪು ಮಾಡ್ತೇವೆ. ನಾವು ಒಳ್ಳೆಯವರು, ನಾನು ಇಲ್ಲ ಅಂತ ಹೇಳಿಲ್ಲ ಅಂತ ಹೇಳಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ನಮ್ಮ ಮೇಲೆ ನಾವು ಪ್ರೆಷರ್ ಹಾಕೊಳ್ತೇವೆ, ತೊಂದರೆ ಆಗುತ್ತೆ. 9ನೇದು ಆಬ್ವಿಯಸ್ಲಿ ಅನ್ಹೆಲ್ದಿ ಡಯಟ್. ಏನೇನೋ ಮನ್ಸಿಗೆ ಬಂದಂತೆ ತಿನ್ನೋದು, ಸಕ್ಕರೆ ತಿನ್ನೋದು ಅಥವಾ ಹೊರಗಡೆ ಫುಡ್ ಐಟಮ್ಸ್ ತಿನ್ನೋದು, ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳಲ್ಲ, ನಮ್ಗೆ ಗೊತ್ತಿದೆ. ಅತಿಯಾಗಿ ಆ ಥರ ತಿನ್ನೋದ್ರಿಂದ ಸಹಜವಾಗಿ ದೇಹದಲ್ಲಿ ಅಲ್ಲೋಲ ಕಲ್ಲೋಲ ಆಗುತ್ತೆ. ಕಾರ್ಟಿಸಾಲ್ ಹಾರ್ಮೋನ್ ಸಹಜವಾಗಿ ಹೆಚ್ಚೆಚ್ಚು ರಿಲೀಸ್ ಆಗಲಿಕ್ಕೆ ಕಾರಣ ಆಗುತ್ತೆ. 10ನೇದು
ಪದೇ ಪದೇ ಈ ಶಬ್ದ ಮಾಲಿನ್ಯ ಅಥವಾ ಈ ನಾಯ್ಸ್ ನಮಗೆ ಕೇಳಿಸ್ತಾ ಇರೋದು, ಮೊಬೈಲ್ ನೋಟಿಫಿಕೇಶನ್ ಇರ್ಬೋದು, ಪದೇ ಪದೇ ಕಾಲ್ ರಿಂಗ್ ಆಗೋದಿರ್ಬೋದು, ಅಥವಾ ಏನೋ ಹೊರಗಡೆ ಟ್ರಾಫಿಕ್ ಸೌಂಡ್ ಇರ್ಬೋದು. ಈ ಶಬ್ದ ಮಾಲಿನ್ಯ ಇದೆಯಲ್ಲ, ಇದು ನಮ್ಮ ಪ್ರಭಾವಲಯವನ್ನ ಹಾಳು ಮಾಡುತ್ತೆ ಅಂತ ತುಂಬಾ ಜನ ಹೇಳ್ತಾರೆ ಈ ಹೀಲಿಂಗ್ ಎಲ್ಲ ಮಾಡುವಂಥವ್ರು. ಜೊತೆಗೆ ನಮ್ಮ ದೇಹದ ಒಳಗಡೆ ಇಷ್ಟೆಲ್ಲ ಬದಲಾವಣೆಗಳಾಗ್ತವೆ, ತುಂಬಾ ಸಮಸ್ಯೆ ಆಗುತ್ತೆ. ಹಾಗಾಗಿ ನಾವು ಅದರಿಂದ ಎಷ್ಟು ಸಾಧ್ಯವಷ್ಟು ದೂರ ಇರ್ಲಿಕ್ಕೆ ಪ್ರಯತ್ನ ಮಾಡೋಣ. ಬೆಂಗಳೂರಿನ ಟ್ರಾಫಿಕ್ ಅನ್ನು ಇಲ್ಲ ಅಂತ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಕಡೆ ಪಕ್ಷ ನಮ್ಮ ಕಂಟ್ರೋಲ್ ಇರೋದನ್ನ ನಾವು ಸರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ. 11ನೆಯ ಕಾರಣ ಓವರ್ ಥಿಂಕಿಂಗ್, ಅಥವಾ ಮುಂದೆ ಭವಿಷ್ಯದಲ್ಲಿ ಹಿಂಗಾಗ್ಬಿಟ್ರೆ ಈಗ ಆಗೇನ್ ಮಾಡೋದು. ಕೇವಲ ನಮ್ಮ ಬಗ್ಗೊಂದೇ ಅಲ್ಲ, ದೇಶದ ಬಗ್ಗೆ, ಜಗತ್ತಿನ ಬಗ್ಗೆ ಕೂಡ ಚಿಂತೆ ಮಾಡೋದು. ಸಮಸ್ಯೆಗಳು ಇದ್ದೇ ಇರುತ್ತೆ. ಅದಕ್ಕೆ ಸೊಲ್ಯೂಷನ್ ಏನ್ ಮಾಡಬಹುದು ಅಂತ ಯೋಚನೆ ಮಾಡ್ಬೇಕೆ ಹೊರತು ಈ ತರ ಸಮಸ್ಯೆ ಇದೆಯಲ್ಲ ಅಂತ ಚಿಂತೆ ಮಾಡೋದು, ಭವಿಷ್ಯದ ಬಗ್ಗೆ ಯೋಚನೆ ಮಾಡೋದಿದೆಯಲ್ಲ, ಇದು ತೊಂದರೆ ಮಾಡುತ್ತೆ. ಹಾಗಾಗಿ ನಾವು ಓವರ್ ಥಿಂಕಿಂಗ್ ಮಾಡಬಾರ್ದು. ಜಸ್ಟ್ ಆ ಸಮಸ್ಯೆಗೆ ಪರಿಹಾರಕ್ಕೆ ಥಿಂಕ್ ಮಾಡಬೇಕು ಸಾಕು. 12ನೆದು ನೆಗೆಟಿವ್ ಸೆಲ್ಫ್ ಟಾಕ್. ಅಂದ್ರೆ ನಮಗೆ ನಾವೇ ಒಂದು ನೆಗೆಟಿವ್ ವಿಷಯಗಳನ್ನು ಹೇಳ್ಕೊಳ್ಳೋದು. ನನಗೆ ಹತ್ರ ಆಗಲ್ಲ, ನನಗೆ ಹಿಂಗೆ, ನನಗೆ ಅವ್ರೇನೋ ಹೇಳಿದ್ರು, ನಾನು ಕೀಳು, ನಾನು ಈ ತರ ನಮ್ಮ ಬಗ್ಗೆ ನಾವು ನೆಗೆಟಿವ್ ಮಾತಾಡ್ಕೊಳ್ತಾ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರೋದಿದೆಯಲ್ಲ, ಇದು ತುಂಬಾ ದೊಡ್ಡ ಸಮಸ್ಯೆ ಕಾರಣ ಆಗುತ್ತೆ. 13ನೆಯ ಕಾರಣ, ಯಾವುದೇ ರೀತಿಯ ಇಡೀ ದಿನದಲ್ಲಿ ಒಂದು 5-10 ನಿಮಿಷ ಕೂಡ ಖುಷಿಯಾಗುವಂತ ಆಕ್ಟಿವಿಟೀಸ್ ಅನ್ನ ನಾವು ಮಾಡದೇ ಇರೋದು. ಗಿಡಕ್ಕೆ ನೀರು ಹಾಕೋದಿರ್ಬೋದು, ಅಥವಾ ಯಾರ ಜೊತೆಗೆ ಖುಷಿಯಿಂದ ಮಾತಾಡೋದಿರ್ಬೋದು, ಮಕ್ಕಳ ಜೊತೆಗೆ ಆಟ ಆಡೋದಿರ್ಬೋದು. ಈ ತರ ಒಂದೇ ಒಂದು ಕೆಲಸವನ್ನು ಮಾಡದೇ ಇದ್ರೆ ಸಹಜವಾಗಿ ಕಾರ್ಟಿಸಾಲ್ ಹಾರ್ಮೋನ್ ಹೆಚ್ಚಾಗೇ ಇರುತ್ತೆ, ಅದು ಕಡಿಮೆ ಆಗಲ್ಲ. ಈಗ ಅವರು ಹೇಳಿದಂತಹ ಪರಿಹಾರಗಳ ಬಗ್ಗೆ ನೋಡೋಣ. ಇದು ತುಂಬಾ ಚೆನ್ನಾಗಿದೆ, ನಾವೆಲ್ಲ ಇದನ್ನ ಅಳವಡಿಸ್ಕೊಳ್ಬೇಕು. ಆ ತರ ಇದೆ. ಮೊದಲನೇದು ಮಾರ್ನಿಂಗ್ ಗ್ರಾಟಿಟ್ಯೂಡ್. ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ದೇವರಿಗೆ ಥ್ಯಾಂಕ್ಸ್ ಹೇಳುವಂಥದ್ದು. ಅಂದ್ರೆ ನನಗೆ ಇಷ್ಟೆಲ್ಲ ಕೊಟ್ಟಿದೆಯಾ, ಇಷ್ಟೆಲ್ಲ ಒಳ್ಳೇದಿದೆ ಅಂತ ಥ್ಯಾಂಕ್ಸ್ ಹೇಳೋದು. ಆ ತರ ಹೇಳಿದಾಗ ನಮಗೆ, ಅಥವಾ ನಾವು ಕೃತಜ್ಞತೆಯನ್ನು ಸಲ್ಲಿಸಿದಾಗ ನಮ್ಗೆ ಏನಾಗುತ್ತೆ ಅಂತಂದ್ರೆ ನಮ್ಮ ಒಳಗಡೆ ಸೇಫ್ ಫೀಲಿಂಗ್ ಬರುತ್ತೆ. ಏನೋ ಒಂದು ಡೇಂಜರ್ ಇದೇನೆ ಅನ್ನೋ ಫೀಲಿಂಗ್ ಇರಲ್ಲ. ಆ ತರ ಆದಾಗ ಆ ಕಾರ್ಟಿಸಾಲ್ ಲೆವೆಲ್ ಕಂಟ್ರೋಲ್ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದ್ರೆ ಬೆಳಿಗ್ಗೆ ಟೈಮ್ ಅದು ಪೀಕಲ್ಲಿ ಇರುತ್ತಲ್ಲ, ಆಗಲೇ ನಾವು ಅದನ್ನ ಕಂಟ್ರೋಲಿಗೆ ತಂದುಕೊಂಡ್ರೆ ಇಡೀ ದಿನ ಅದು ತನ್ನ ನಮ್ಮ ಹದ್ದುಬಸ್ನಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ. 2ನೇದು ಡೀಪ್ ಬ್ರೀದಿಂಗ್. ನಾನು ಹಲವಾರು ಬಾರಿ ಇದ್ರ ಬಗ್ಗೆ ಹೇಳಿದ್ದೇನೆ. ಉಸಿರಾಟವನ್ನು ನಿಧಾನ ಮಾಡುವ ಉಸಿರಾಟದ ಕ್ರಿಯೆ ಇದೆಯಲ್ಲ, ಅದನ್ನ ಎಷ್ಟು ಸಾಧ್ಯವೋ ಅಷ್ಟು ಅವಕಾಶ ಸಿಕ್ಕಾಗೆಲ್ಲ ಮಾಡಬೇಕು ಅಂತ. ಸಾಧ್ಯ ಆದ್ರೆ ನಾವು ಕೆಲಸ ಮಾಡುವಾಗ್ಲೂ ಕೂಡ, ಅಂದ್ರೆ ಸ್ಟ್ರೇನಸ್ ಎಕ್ಸಸೈಸ್ ಅಲ್ಲದೆ ಹೋದ್ರೆ, ಅಂದ್ರೆ ದೀರ್ಘ ಉಸಿರಾಟ, ಜೋರು ಉಸಿರಾಟ ಬರ್ತಾ ಇದೆ ಆದ್ರೂ ಕೂಡ ನಾನು ತಡೆ ಹಿಡಿದು ಮಾಡ್ತೇನೆ, ಆ ಥರ ಮಾಡಬಾರ್ದು. ಆದ್ರೆ ಅವಕಾಶ ಸಿಕ್ಕಾಗೆಲ್ಲ ಡೀಪ್ ಬ್ರೀದಿಂಗ್ ಮಾಡ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. 3ನೇದು ವಾಕ್ ಮಾಡೋದು, ಅಥವಾ ನಮ್ಮ ಇಷ್ಟದವ್ರ ಜೊತೆಗೆ ಸಮಯವನ್ನು ಸ್ಪೆಂಡ್ ಮಾಡೋದು. ಈ ತರ ಮಾಡಿದಾಗ ರಿಲ್ಯಾಕ್ಸೇಷನ್ ಇರುತ್ತೆ. ಅಲ್ಲಿಯೂ ಕೂಡ ಈಗ ಯಾರ ಜೊತೆಗೆ ಮಾತಾಡೋದು, ಖುಷಿಯಿಂದ ಮಾತಾಡ್ತಿದ್ದೇವೆ ಅಂತ ಆಗ ಯಾವುದೋ ರಾಜಕಾರಣದ ಬಗ್ಗೋ ಇನ್ಯಾವ್ದ್ರ ಬಗ್ಗೋ ಮಾತಾಡೋ ಬದಲು ಖುಷಿಯಾಗುವಂತ, ನಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವಂತ ವಿಷಯಗಳ ಬಗ್ಗೆ ಮಾತಾಡಿದಾಗ ರಿಲ್ಯಾಕ್ಸೇಷನ್ ಫೀಲಿಂಗ್ ಸಿಗುತ್ತೆ. 4ನೇದು ಹರ್ಬಲ್ ಟೀಸ್ ಕುಡಿಯೋದು ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಈ ಎಲ್ಲ ಸ್ಪೈಸಸ್ ಇರುತ್ತಲ್ಲ, ಕೊತ್ತಂಬರಿ ಬೀಜ, ಜೀರಿಗೆ, ಶುಂಠಿ, ಕಾಳುಮೆಣಸು, ಇಂಥವುಗಳನ್ನ ಹಾಕಿರುವಂತ, ಅದಕ್ಕೆ ಬೇಕಾದ ಬೆಲ್ಲವನ್ನೆಲ್ಲ ಹಾಕೊಂಡು ಆ ಕಷಾಯವನ್ನ ಕುಡಿದ್ರೆ ಅನುಕೂಲ ಆಗುತ್ತೆ ಅಂತ. ಅಂದ್ರೆ ದೇಹಕ್ಕೊಂದು ಹಿತವಾದ ಫೀಲಿಂಗ್ ಬರುತ್ತೆ, ಅದರಿಂದ ಅನುಕೂಲ ಆಗುತ್ತೆ ಅಂತ. ಟೀ ಕಾಫಿ ಕೂಡ ಕುಡಿಬಹುದು ದಿವಸಕ್ಕೆ ಒಂದ್ಸಾರಿ ಮ್ಯಾಕ್ಸಿಮಮ್, ಅಥವಾ ಮ್ಯಾಕ್ಸಿಮಮ್ 2 times. ಅದು ಯಾರು ಅಡಿಕ್ಷನ್ ಆಗ್ಬಿಟ್ಟಿದೀವಿ ಅಂತವ್ರು, ಯಾರಿಗೆ ಅಡಿಕ್ಷನ್ ಆಗಿಲ್ವೋ ಅಂತವ್ರು ಬರೀ ಹರ್ಬಲ್ ಟೀಸ್ ಅನ್ನ ಕುಡಿದ್ರೆ ಒಳ್ಳೇದು. 5ನೇದು ನಮ್ಗೆ ಇಷ್ಟ ಆಗುವಂತ ಮ್ಯೂಸಿಕ್ ಕೇಳೋದು, ಡ್ಯಾನ್ಸ್ ಮಾಡೋದು, ಅಥವಾ ಇನ್ಯಾವುದೇ ಒಂದು ಇಷ್ಟವಾದಂಥ ಆಕ್ಟಿವಿಟೀಸ್, ಗಿಡಕ್ಕೆ ನೀರು ಹಾಕೋದು, ಪೇಂಟಿಂಗ್ ಮಾಡೋದು. ಈ ತರ ಮಾಡೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ. ಅದು ಯಾವುದೇ ಕಾರಣಕ್ಕೂ ಹೊರೆ ಆಗಿರಬಾರ್ದು, ನಾವು ಖುಷಿಯಿಂದ ಎಂಜಾಯ್ ಮಾಡ್ಲಿಕ್ಕೆ ಅಂತ ಮಾಡುವಂಥದ್ದಾಗಿರ್ಬೇಕು. 6ನೇದು ಡಿಕ್ಲಟರಿಂಗ್. ಅಂದ್ರೆ ನಮ್ಮ ವಸ್ತುಗಳನ್ನ, ನಮ್ಮ ಯಾವುದೇ ಒಂದು ವಿಷಯವನ್ನ ಒಂದು ವ್ಯವಸ್ಥಿತವಾಗಿ ಇಡೋದು. ರೂಮ್ ತುಂಬಾ ಏನೇನೋ ಬಿದ್ಕೊಂಡಿದೆ, ಅದನ್ನ ಚೆನ್ನಾಗಿ ಜೋಡಿಸಿ ಇಡೋದು. ಅಥವಾ ನಮ್ಮ ಕಂಪ್ಯೂಟರ್ ಸ್ಕ್ರೀನ್ ಅಲ್ಲಿ ಕೂಡ, ಅಥವಾ ನಮ್ಮ ಮೊಬೈಲ್ ಅಲ್ಲಿ ಕೂಡ ಎಲ್ಲ ಫೋಲ್ಡರ್ಸ್ ಅನ್ನ ಒಂದು ಕರೆಕ್ಟ್ ಆಗಿ ಇಡೋದು. ಈ ತರ ಮಾಡಿದಾಗ ಸಿಗುವ ಖುಷಿ ಇದೆಯಲ್ಲ, ಇದು ತುಂಬಾ ಚೆನ್ನಾಗಿರುತ್ತೆ. ನಾನು ಕೂಡ ತುಂಬಾ ಬಾರಿ ಇದನ್ನು ಅನುಭವಿಸಿದ್ದೇನೆ. ಎಷ್ಟೋ ಬಾರಿ ಸಮಯ ಸಿಗದೇನೆ ಏನೇನೋ ಹೇಗಾಗೋ ಬಿದ್ಕೊಂಡಿರುತ್ತೆ, ಅದನ್ನು ಒಂದು ಸಮಯ ಸಿಕ್ಕಾಗ ಜೋಡಿಸಿ ಇಟ್ಟಾಗ ಆಗುವ ಖುಷಿ ಇದೆಯಲ್ಲ, ಅದು ನಮಗೆ ಅನುಕೂಲ ಮಾಡಿಕೊಡುತ್ತೆ. ಎಲ್ಲಿಯವರೆಗೆ ಅದು ಸಿಸ್ಟಮ್ಯಾಟಿಕ್ ಆಗಿರುತ್ತೋ ಅಲ್ಲಿಯವರೆಗೆ ನಮ್ಮ ಕಾರ್ಟಿಸಾಲ್ ಹಾರ್ಮೋನ್ ಕಂಟ್ರೋಲ್ ಇರುತ್ತೆ. ಇಲ್ಲ ಅಂದ್ರೆ ಎಲ್ಲ ಬಿದ್ಕೊಂಡಿರೋದನ್ನ ನೋಡಿದಾಗ ನಮ್ಗೆ ಗೊತ್ತಿಲ್ಲದೇನೆ ನಮ್ಮ ದೇಹದಲ್ಲಿ ಬದಲಾವಣೆ ಆಗುತ್ತೆ. 7ನೇದು ಆರಾಮಾಗಿ ನಿಧಾನವಾಗಿ ಒಂದೊಂದು ತುತ್ತನ್ನ ಗಮನಿಸ್ತಾ ಊಟ ಮಾಡೋದು. ಆ ತರ ಆ ಮೈಂಡ್ಫುಲ್ ಈಟಿಂಗ್ ಇದೆಯಲ್ಲ, ಇದರಿಂದಾಗಿ ನಮಗೆ ಜೀರ್ಣಕ್ರಿಯೆ ಚೆನ್ನಾಗಾಗತ್ತೆ, ಜೊತೆಗೆ ಇದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅವ್ರು ಹೇಳ್ತಾರೆ. 8ನೇದು ನಾವು ನಮ್ಮ ಪ್ರಕೃತಿಯನ್ನು ನೋಡೋದು. ಉದಾಹರಣೆಗೆ ಆಕಾಶವನ್ನು ನೋಡೋದು, ಮರಗಳನ್ನು ನೋಡೋದು, ಹಕ್ಕಿಗಳನ್ನು ನೋಡೋದು. ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ನೀವು ಎಲ್ಲೋ ಟ್ರಾವೆಲ್ ಮಾಡ್ತಾ ಇದ್ದೀರಿ, ಆಗ ನೀವು ಇರುವಂತ ಕಾರೋ ಬಸ್ಸೋ ಒಂದು ತುಂಬಾ ಒಳ್ಳೆಯ ಫಾರೆಸ್ಟ್ ಮಧ್ಯದಲ್ಲಿ ಹೋಗ್ತಾ ಇದೆ, ಆ ಕಡೆ ಈ ಕಡೆ ಎಲ್ಲ ಜಲಪಾತ ತರ ಇವೆ ಅಂತಂದ್ರೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಮನಸ್ಸಿಗೆ. ಆ ತರ ನೇಚರ್ ನೋಡೋದನ್ನ ನಾವು ಅಭ್ಯಾಸ ಮಾಡ್ಕೊಂಡ್ರೆ, ಎಸ್ಪೆಷಲಿ ಯಾರಿಗೆ ಮನೆ ಹತ್ತಿರ ಗಾರ್ಡನ್ ಎಲ್ಲ ಇದೆಯೋ, ಅಥವಾ ಅಟ್ಲೀಸ್ಟ್ ನಮ್ಗೆ ಇನ್ನು ಸಾಧ್ಯವೇ ಇಲ್ಲ, ನಾನು ಟ್ರಾಫಿಕ್ ಮಧ್ಯದಲ್ಲಿ ಇರೋದು ಅಂತಾದ್ರೆ ಕಡೆ ಪಕ್ಷ ಸುಮ್ಮನೆ ಟಿವಿಯಲ್ಲಿ ಇನ್ನೇನೋ ನೋಡೋದ್ರ ಬದಲು ನೇಚರ್ದ ಸೀನ್ ಅನ್ನ ನೋಡ್ತಾ ಇದ್ರೆ ಆಗ ಕೂಡ ಕಾರ್ಟಿಸಾಲ್ ಹಾರ್ಮೋನ್ ಕಡಿಮೆ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. 9ನೇದು ನಮ್ಮ ಪೋಸ್ಚರ್ ಅನ್ನ ಚೆಕ್ ಮಾಡ್ಕೊಳ್ತಾ ಇರೋದು. ಮತ್ತೆ ಆಗಾಗ ಒಂದು ಅರ್ಧ ಗಂಟೆಗೆ ಒಂದ್ಸಾರಿ 2 ನಿಮಿಷ ನಾವು ಸ್ಟ್ರೆಚ್ ಮಾಡೋದು, ನಮ್ಮ ಬಾಡಿಯನ್ನ ಸ್ಟ್ರೆಚ್ ಮಾಡೋದು. ಈ ತರ ಮಾಡ್ಬೇಕು ಅಂತ ಅವ್ರು ಹೇಳ್ತಾರೆ.
ಅಂದ್ರೆ ನಮ್ಗೆ ಗೊತ್ತಿಲ್ಲದೆ ನಾವು ಕುತ್ಕೊಂಡಿರುವಾಗ ಬೆನ್ನು ಬಾಗಿರುತ್ತೆ, ಅದನ್ನ ನೇರವಾಗಿ ಇಟ್ಕೊಳ್ಳೋದು, ಅಥವಾ ಕೆಲಸ ಮಾಡ್ತಾ ಮಾಡ್ತಾ ಸ್ವಲ್ಪ ಸುಸ್ತಾಗಿರುತ್ತಲ್ಲ, ಆಗ ಒಂಚೂರು ಸ್ಟ್ರೆಚಿಂಗ್ ಎಲ್ಲ ಮಾಡೋದು, ಈ ತರ ಮಾಡೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ. 10ನೇದು, ನಮ್ಮ ಸಮಸ್ಯೆಗಳಿರ್ತಾವಲ್ಲ ಅವುಗಳನ್ನ ಬರಿಬೇಕು ಅಂತ ಅವ್ರು ಹೇಳ್ತಾರೆ. ಅವುಗಳನ್ನ ಬರೆದು ಪ್ರತಿಯೊಂದಕ್ಕೂ ಸೊಲ್ಯೂಷನ್ ಕಂಡಿಡ್ಕೊಳ್ಬೇಕು. ಅವ್ರು ಬರಿಬೇಕು ಅಂತ ಅಷ್ಟೇ ಹೇಳಿದ್ರು, ಆದ್ರೆ ನನಗನ್ಸೋದು, ನಾನು ಪ್ರಾಕ್ಟಿಕಲಿ ಕಂಡ್ಕೊಂಡಿರೋದು, ತುಂಬಾ ಜನರಿಗೆ ಹೆಲ್ಪ್ ಆಗಿರೋದು ಏನು ಅಂತಂದ್ರೆ, ಪ್ರಾಬ್ಲಮ್ಸ್ ಅನ್ನ ಬರೆದು ಅದಕ್ಕೆ ಸೊಲ್ಯೂಷನ್, ಅದಕ್ಕೆ ಆಪ್ಷನ್ಸ್ ಏನಿದೆ ಅಂತ ನಾವು ಬರಿತಾ ಇದ್ರೆ ಆವಾಗ ಅದು ಹೊರೆಯಾಗಿರಲ್ಲ. ಇಲ್ಲಾಂದ್ರೆ 24 ಗಂಟೆ ಆ ಪ್ರಾಬ್ಲಮ್ಸ್ ಅನ್ನ ಹೊತ್ಕೊಂಡು ನಾವು ತಿರುಗಾಡ್ತೀವಿ. ಅದ್ರ ಬದಲು ಈ ತರ ನಾವು ಆ ಸೊಲ್ಯೂಷನ್ ಕಂಡಿಡ್ಕೊಳ್ಳಿ ಪ್ರಯತ್ನ ಮಾಡಬೇಕು. ಪ್ರತಿದಿನ ಒಂದ್ಸಲ ಕುತ್ಕೊಂಡು ಬರೀಬೇಕು. ಆ ತರ ಬರೆಯುವಾಗ ಕೆಲವು ಪ್ರಾಬ್ಲಮ್ಸ್ಗೆ ಪ್ರತಿದಿನ ನೀವು ಬರೀತೀರಿ, ಇದಕ್ಕೆ ಸೊಲ್ಯೂಷನ್ ಇಲ್ಲ, ಈ ಸೊಲ್ಯೂಷನ್ ಇಲ್ಲ ಅಂತ, ಕೆಲವೊಂದು ಸೊಲ್ಯೂಷನ್ ಇರೋದಿಲ್ವಲ್ಲ. ಸೊ ಇಲ್ಲ ಅಂತ ನೀವು ಬರಿತಾ ಹೋದ ಹಾಗೆ ಆ ಪ್ರಾಬ್ಲಮ್ಗೆ ನಾವು ಕೊಡುವ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ. ಏನು ಶಕ್ತಿ ಅನ್ನೋದ್ರ ಮೇಲೆ ವ್ಯಯ ಮಾಡ್ತೀವಲ್ಲ ಅದು ಕಡಿಮೆ ಆಗುತ್ತೆ. 11ನೇದು, ಸೂರ್ಯನ ಬಿಸಿಲಿಗೆ ಒಂದ್ ಸ್ವಲ್ಪ ತರ ಮೈ ಒಡ್ಡಬೇಕು ಅಂತ ಹೇಳ್ತಾರೆ. ಸಾಧ್ಯ ಆದ್ರೆ ಪ್ರತಿದಿನ, ಇಲ್ಲ ಅಂದ್ರೆ ಕನಿಷ್ಠ ವಾರದಲ್ಲಿ 1-2-3 ದಿನ ಆದ್ರೂ 10 ನಿಮಿಷ ನಾವು ಸೂರ್ಯನ ಬಿಸಿಲಿಗೆ ಮೈ ಒಡ್ಡು ಆ ಸೂರ್ಯ ಸ್ನಾನದ ಆ ಒಂದು ಏನು ಎಂಜಾಯ್ಮೆಂಟ್ ಇದೆಯಲ್ಲ ಅದನ್ನ ಪಡ್ಕೊಳ್ಬೇಕು ಅಂತ. ಇದು 11 ವಿಷಯಗಳನ್ನು ಅವ್ರು ಹೇಳಿದ್ರು. ಇದರ ಜೊತೆಗೆ ನಿಮಗೇನಾದ್ರೂ ಬೇರೆ ಬೇರೆ ವಿಷಯಗಳು ಅನಿಸಿದ್ರೆ, ಬೇರೆ ಬೇರೆ ಕಾರಣಗಳು, ಬೇರೆ ಬೇರೆ ಪರಿಹಾರಗಳು ನಿಮಗೆ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಇದರಿಂದ ಇನ್ನುಳಿದವರಿಗೂ ಹೆಲ್ಪ್ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.